ಫಸ್ಟ್ ನಾನು ನಮ್ಮ ಜಯಚಂದ್ರ ಅವರು 78ನೇ ವಿಧಾನಸಭೆಗೆ ಪ್ರವೇಶ ಮಾಡಿದವರು, ನನ್ನ ಆತ್ಮೀಯರು. ಅವರು ಈ ಒಂದು ಸ್ಪೀಕರ್ ಅವ್ರ ಸ್ಥಾನ ಖಾಲಿಯಾದಾಗ ಖಾದರ್ ಅವರು ಅವ್ರದೇ ಆದಂಥ 3 ವರ್ಷದ ಅವಧಿಯಲ್ಲಿ ಸ್ವಲ್ಪೆಲ್ಲ ಹೊಸ ರೂಪ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು 3 ವರ್ಷ ಇಬ್ಬರನ್ನು ಕೂಡ ನಗ್ನಗ್ತಾ ಮಧ್ಯಾಹ್ನ 1 ಗಂಟೆವರೆಗೂ ರಾತ್ರಿ ಮಧ್ಯಾಹ್ನವರೆಗೂ ಕೂಡ ನಡೆಸಿ ಅವ್ರದೇ ಆದಂಥ ಒಂದು ಚಾಪವನ್ನು ಅವ್ರ ಕಾಲದಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಖಾದರ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ, ಎರಡೂ ಕಡೆಯ ಶಾಸಕರ ಪರವಾಗಿ, ಅವ್ರಿಗೆ ಸರ್ಕಾರದ ಪರವಾಗಿ ಕೂಡ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಇದಲ್ಲದೆ ನಮ್ಮ ಜಯಚಂದ್ರ ಅವರು 78ರಿಂದ ಶಾಸಕರು, ಅವರು ಕೂಡ ಇವತ್ತು ಪ್ರೋ ಟೈಮ್ ಸ್ಪೀಕರ್ ಆಗಿ ತಮಗೆ ಚುನಾವಣೆಯನ್ನು ಮಾಡಿದ್ದಾರೆ. ತಮಗೆ ಆ ಸ್ಥಾನದಲ್ಲಿ ಕೂಡಿಸಿ ಕೆಳಗಡೆ ಬಂದು ಅವರು ಕೂತ್ಕೊಂಡಿದ್ದಾರೆ. ಸೊ ಅವರು ಕೂಡ ನಮ್ಮೆಲ್ಲ ಶಾಸಕರ ಪರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅಧ್ಯಕ್ಷರೇ, ನಾನೇನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಜೊತೆಲಿ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರು, ನೀವು ನನ್ನ ಜಿಲ್ಲಾ ಪಕ್ಷದ ಅಧ್ಯಕ್ಷರು. ತಾವು ಕೂಡ ನನ್ನ ಜೊತೆಯಲ್ಲಿ ಬಹಳ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲ ಕುಟುಂಬ ಕೂಡ ಬಲ್ಲೆ. ನಾನು ಒಂದು ಕೃಷಿ ಕುಟುಂಬಕ್ಕೆ ಸೇರಿದಂಥ ರೋಣದಿಂದ ಬಂದು ಬಹಳ ದೊಡ್ಡ ಕೃಷಿ ಕುಟುಂಬ ತಮ್ಮದು. ತಮ್ಮ ತಂದೆ ಸಂಗನಗೌಡ ರುದ್ರೇಗೌಡ ಪಾಟೀಲ್ರವರು ಸುಮಾರು ಅವರು ಕೂಡ ಇದ್ರು. ನಿಮ್ಮನ್ನ ಪೊಲೀಸ್ ಪಾಟೀಲ್ ಅಂತ ಕರೀತಾ ಇದ್ರು. ನಾನು ಬಂದಾಗ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬಕ್ಕೆ ಒಂದು ಪೊಲೀಸ್ ಪಾಟೀಲ್ದ ಮಂಥನ ಅಂತೇಳಿ ಬಹಳ ಪ್ರಧಾನವಾಗಿ ಕೃಷಿಯನ್ನೇ ಕೂಡ ತಾವು ಇಟ್ಕೊಂಡು ಬಂದಂಥವ್ರು. ಸೊ ಇಲ್ಲಿ 50ರಲ್ಲಿ ತಾವು ಧಾರವಾಡನಲ್ಲಿ ಕೂಡ ಮನೆ ಮಾಡಿ ಅಲ್ಲೂ ಕೂಡ ಧಾರವಾಡದಲ್ಲಿ ಶಿಕ್ಷಣಕ್ಕೆ ವ್ಯವಸ್ಥೆಗೆ ಹೋಗಿದ್ದಂಥ ಇತಿಹಾಸ ನಾನು ತಿಳ್ಕೊಂಡಿದ್ದೇನೆ. ತಮ್ಮ ಹಿರಿಯ ಸಹೋದರಂತ ನಮ್ಮ RS ಪಾಟೀಲ್ ಅವರು, ನಮ್ಮ ಮುಖಂಡರು, ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಆ ಜಿಲ್ಲೆಯಲ್ಲಿ. ಜೊತೆಗೆ ಅವರು ಲೋಕಸಭೆಯಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದು, ಸೇವೆಯನ್ನು ಮಾಡಿದ್ದು. ಇನ್ನೊಬ್ಬ ಸಹೋದರು ಈಗ ಆರೋಗ್ಯ ಇಲಾಖೆಯಲ್ಲಿದ್ದು, ಅವರು ಕೂಡ ಈಗ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ಇನ್ನೊಬ್ರು ತಮ್ಗೆ ಗೊತ್ತಿದೆ BS ಪಾಟೀಲ್ ರವರು ಇವತ್ತು ಬೆಂಗಳೂರು ನಗರಕ್ಕೆ ಹೊಸ ರೂಪ ಕೊಡಲಿಕ್ಕೆ ಅವ್ರನ್ನ ಉಪಯೋಗಿಸ್ಕೊಂಡು ಅವರು ಕೂಡ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಸೊ ಬಹಳ ರೀತಿಯಲ್ಲಿ ನಿಮ್ಮ ದೊಡ್ಡ ಕುಟುಂಬ ಸಮಾಜಕ್ಕೆ ದೊಡ್ಡ ತ್ಯಾಗ ಆಗಿದೆ. ಇವತ್ತು ನಿಮಗೆ ಕಿರಿಯ ಸಹೋದರ IS ಪಾಟೀಲ್ ರವರು ಕೂಡ ಒಕ್ಕಲ್ತನವನ್ನು ಇವತ್ತು ನೋಡಿಕೊಂಡು DCC ಬ್ಯಾಂಕ್ನಲ್ಲಿ ಇವತ್ತು ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೀಜ ನಿಗಮದಲ್ಲೂ ಕೂಡ ಅವ್ರದೇ ಆದಂಥ ಒಂದು ದೊಡ್ಡ ಪಾತ್ರ ವಹಿಸಿದ್ದು ಕೂಡ ನನಗೆ ನೆನಪಿದೆ. ಸೊ ಇದೊಂದು ಒಟ್ಟಿನ ಕುಟುಂಬ ನಾನು ನೋಡ್ತಾ ಇದ್ದೀನಿ. ತಮ್ಮಲ್ಲಿ ಬಹಳ ಒಗ್ಗಟ್ಟನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ತಾವೆಲ್ಲ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ನಿಮ್ಮನ್ನ ಸ್ಪೀಕರ್ ಸ್ಥಾನಕ್ಕೆ ಕುಣಿಸಲಿಲ್ಲ, ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತು ಅಷ್ಟೇ. ನಾನು ಕ್ಯಾಂಡಿಡೇಟ್ ಮಾಡ್ತು ನಿಮ್ಮನ್ನೇನು, ನೀವು ಸ್ಪೀಕರ್ ಆಗಿ ನಮ್ಮ ಪಾರ್ಟಿಗೆ ನಿಮ್ಮನ್ನೇನು ಹೇಳಿಲ್ಲ. ನನಗೊಂದು ಲೆಟರ್ ಬರೆದ್ರು ಅಷ್ಟೇ, ಇದು ನೀನು ಕ್ಯಾಂಡಿಡೇಟ್ GS ಪಾಟೀಲ್ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿ ಬರೆದ್ರೆ ಹೊತ್ತು ನಿಮ್ಮ ಸ್ಥಾನಕ್ಕೆ ಆ ಸ್ಥಾನಕ್ಕೆ ನಮ್ಗೆ ಅಗೌರವ ಕೊಡಬೇಕು ಅನ್ನೋದು ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ನಮ್ಮ ಚಿಂತನೆ ಇಲ್ಲ. ಕೆಲವರು ಅಪೋಸಿಷನ್ ಪಾರ್ಟಿಯವರು ಸ್ಪೀಕರ್ದು, ಡೆಪ್ಯೂಟಿ ಸ್ಪೀಕರ್ದು, ಕೌನ್ಸಿಲ್ ಚೇರ್ಮನ್ದು ಮಾಡಿಬಿಟ್ಟಿದ್ದಾರೆ ಅಂತ ಪಾಪ ಅವ್ರದ್ದೇ ಅಂತ ಏನೋ ಹುಡುಕಿದ್ದಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ತಕರಾಲೇನಿಲ್ಲ. ಬಟ್ ನಾನು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ದೋ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ರಿ. ನಿಮ್ಮ ಆಯ್ಕೆಗೆ ನನ್ನ ಎಲ್ಲ ವಿರೋಧ ಪಾರ್ಟಿಯ ಲೀಡರ್ಸು ಸಹಕಾರ ಕೊಟ್ಟಿದ್ದಾರೆ. ಬಂದಿರದೇ ಇರ್ಬೋದು, ಅವ್ರ ರಾಜಕೀಯದ ಅವ್ರದ್ದು ಅಸ್ತಿತ್ವ ಅವರು ತೋರಿಸ್ಕೊಳ್ಳಬೇಕು, ಅವ್ರದ್ದು ಡ್ಯೂಟಿ, ತಪ್ಪೇನಿಲ್ಲ. ಸ್ವಲ್ಪ ಅವ್ರ ಕಡೆನೇ ವಾಲಿದ್ರು ನಂಗೇನು ಬೇಜಾರಿಲ್ಲ, ಅವ್ರ ಕಡೆನೇ ನೀವು ವಾಲಿದ್ರು ಬೇಜಾರಿಲ್ಲ. ಸೊ 1989ರಿಂದ ನಮ್ಮ ಜೊತೆಯಲ್ಲಿ ತಾವು ಸ್ಪರ್ಧೆ ಮಾಡಿ ತಾವೆಲ್ಲ ಕೂಡ ಒಂದು ಇದ್ದೀರಿ. 94, 99, 2004, 2008, 2013, 18, 23 ಕೂಡ ಒಟ್ಟು 8 ಬಾರಿ ಅಲ್ಲಿ ನಿಮಗೆ ಅವಕಾಶ ಸಿಕ್ಕಿತ್ತು. 4 ಬಾರಿ MLA ಆಗಿ ತಾವು ಆಯ್ಕೆ ಆಗಿದ್ದೀರಿ. ಸೊ ತಮ್ಮ ಆಯ್ಕೆಯನ್ನ 2001ರಿಂದ 23ವರೆಗೆ ನೀವು ರಾಜ್ಯದ ಉಗ್ರಾಣದ ಅಧ್ಯಕ್ಷರು ಕೂಡ ಆಗಿ ಕೆಲಸವನ್ನ ಮಾಡಿದ್ದು. ಮೊನ್ನೆ ತಮಗೆ ನಾವು ಇಂದಿನ ಅಭಿವೃದ್ಧಿ ನಿಗಮದಲ್ಲೂ ಕೂಡ ರಿನ್ಯೂವಲ್ ಎನರ್ಜಿಯಲ್ಲಿ ಕೂಡ ತಾವು ಹಿಂದೆ ಕೆಲಸ ಮಾಡಿದ್ರಿ.
ಈಗ ಖನಿಜ ಅಭಿವೃದ್ಧಿಲೂ ಕೂಡ ಕೆಲಸ ಮಾಡಿದ್ರಿ. ತಮಗೆ ಆದಂತ ಒಂದು ದೊಡ್ಡ ಅನುಭವ ಇದೆ. ಅವಕಾಶ ಸಿಕ್ಕಿದಾಗ ತಾವು ಮಾಡಿದ್ದೀರಿ. ಬಹಳ ಜನರಾಗಿದ್ದೀರಿ. ನನಗೆ ನೀವು ಮತ್ತು ಎಚ್ ಕೆ ಪಾಟೀಲ್ರು ಆ ಶುದ್ಧ ಘಟಕ ನೀರು ನಿಮ್ಮ ಸಂಸ್ಥೆಯಲ್ಲಿ ಬಂದು ನಾನು ನೋಡಿದೆ. ಆಗ ನನಗೆ ಓಪನ್ ಆಯ್ತು. ಆಮೇಲೆ ಎಚ್ ಕೆ ಪಾಟೀಲ್ರು ಮಾಡಿದಂತ ಶುದ್ಧ ಘಟಕ ನೀರು ಹಾಗೂ ನನ್ನ ತಲೆ ಓಪನ್ ಆಯ್ತು. ತಕ್ಷಣ ನೆಕ್ಸ್ಟ್ ಡೇನೆ ನಾನು ನಮ್ಮ ರಾಜ್ಯದ ನನ್ನ ಕಾರ್ಯಕರ್ತರನ್ನೆಲ್ಲ ಕಳಿಸಿ ನೋಡ್ಸಿಸ್ಬಿಟ್ಟು ಆಮೇಲೆ ಕೊನೆಗೆ ಇಡೀ ನನ್ನ ಕ್ಷೇತ್ರದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಎಚ್ ಕೆ ಪಾಟೀಲ್ಗೆ ಕರ್ಕೊಂಡು ಹೋಗಿ ಅದನ್ನ ಒಂದ್ ನಿಮಿಷ ಅಣ್ಣ ಮಾತಾಡೋಣ. ಅದಕ್ಕೆಲ್ಲ ಮಾತಾಡಕ್ಕೆ ಬೇಕಾದಷ್ಟು ಟೈಮ್ ಇದೆ. ಚಚ್ಚವರಂತೆ ಮಾಡ್ತಾ ಇದ್ದೀನಿ. ಆಲೆ ಡೋಂಟ್ ರಿಪೇರಿ ಮಾಡೋಣ, ಎಲ್ಲರೂ ರಿಪೇರಿ ಮಾಡೋಣ, ಎಲ್ಲದೂ ರಿಪೇರಿ ಮಾಡೋಣ. ನಾನು ಇರೋದು ಹೇಳ್ತಾ ಇದ್ದೀನಿ. ಶುದ್ಧ ಘಟಕ ನೀರನ್ನ ಫಸ್ಟ್ ಅಲ್ಲಿ ಮಾಡಿದ್ರು, ಇವ್ರು ಮಾಡಿದ್ರು. ಇದನ್ನ ನೋಡ್ಬಿಟ್ಟು ನಾನು ಮಾಡಿದೆ ಅಂತ ಹೇಳ್ತೀನಿ. ನಾನೇ ಇದಕ್ಕೆ ಟಿವಿಗಳೆಲ್ಲ ಬರೆದ್ರು ನನ್ನ ಬಗ್ಗೆ, ಶುದ್ಧ ಘಟಕದ ಬಗ್ಗೆ. ಇರ್ಲಿ ಪಾಪ ಮಾಡಿದ್ದಾರೆ. ಮಾಡಿದ್ ನೆನ್ಸ್ಕೋಬೇಕಲ್ಲ ಅವ್ರು ಮಾಡಿದ್ನ. ಅವ್ರ ಸಂಸ್ಥೆಯಲ್ಲಿ ನಾನು ಕಣ್ಣಲ್ಲಿ ನೋಡಿದ್ನ. ನಾನು ಕಿವಿಲೇನು ಕೇಳಲ್ಲ, ಇಷ್ಟ ಇಲ್ಲ ನನಗೆ. ಐ ಬಿಲೀವ್ ಒನ್ ಥಿಂಗ್, ಬರೀ ಕಣ್ಣಲ್ಲಿ ನೋಡೋರು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ಕಣ್ಣಲ್ಲಿ ನೋಡೋದು ನಾನು ಹೇಳ್ತಾ ಇದ್ದೀನಿ. ಎರಡೇ ಕಣ್ಣಿರೋದು, ಎರಡೇ ಕಿವಿ ಇರೋದು. ಬಟ್ ಕಿವಿ ಯಾವಾಗಲೂ ಮುಚ್ಕೊಂಡಿರ್ತೀನಿ, ಕಣ್ಣನ್ನು ಮಾತ್ರ ಯಾವಾಗಲೂ ತಕ್ಕೊಂಡಿರ್ತೀನಿ. ಸೊ ಹಂಗೆ ಅಲ್ಲಿ ರಾಜೀವ್ ಗಾಂಧಿ ಅವರ, ನಮ್ಮ ನಾಯಕರಂತ ರಾಜೀವ್ ಗಾಂಧಿ ಹೆಸರಿಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಗೆ. ಶಿವಯೋಗಿ ಟ್ರಸ್ಟ್ಗೂ ಕೂಡ ಆಗಿದ್ದಾರೆ. ನಾನು ನಮ್ಮಲ್ಲಿ ಕೆಲವು ಡಿಫರೆನ್ಸ್ ಬಂದಾಗ ಅವ್ರ ಕ್ಷೇತ್ರಕ್ಕೆ ಹೋಗಿ ನಮ್ಮ ರಂಭಾಪುರಿ ಶ್ರೀಗಳ ಪಾದಕ್ಕೆ ನಮಸ್ಕಾರ ಹೇಳಿ ತಪ್ಪು ಮಾಡಿದ್ದೀನಿ ಸ್ವಾಮಿ ಅಂತ ಇವರ ಮುಂದೆನೆ ಕ್ಷಮಾಪಣೆ ಕೂಡ ಕೇಳಿದೆ. ಬೇಕಾದಷ್ಟು ಟೀಕೆಯನ್ನು ಅನುಭವಿಸಿದೆ ಇದು ವೀರಶೈವ ಸಮಾಜದ ವಿಚಾರದಲ್ಲಿ. ಸೊ ಹಂಗೆ ಅಂದಾನೇಶ್ವರ ಶಿಕ್ಷಣ ಸಂಸ್ಥೆ ಕೂಡ ಅವರು ಬಹಳ ದೊಡ್ಡ ಮಾಡ್ತಾ ಇದ್ದಾರೆ. ಪುಟ್ಟರಾಜ್ ಕವಿ ಗೋವಾಯಿ ಅವರ ಅಂತರ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಅವರು ಬಹಳ ಮುಂದಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹೇಮರೆಡ್ಡಿ ಮಲ್ಲಮ್ಮನವರ ವೀರಶೈವ ಲಿಂಗಾಯತರ ಆ ಸಮಾಜದಲ್ಲೂ ಕೂಡ ಅವ್ರದೇ ಆದಂತಹ ಒಂದಿದೆ. ಬಟ್ ನನಗೆ ಒಟ್ಟಾರೆ ಇದೊಂದು ಕುಟುಂಬ ಬಹಳ ದೊಡ್ಡ ಶಿಸ್ತಿನ ಕುಟುಂಬ. ರೈತನ ಬದುಕಿಗೆ ರೈತ ಇವತ್ತು ಕೂಡ ಬಹಳ ದೊಡ್ಡ ಅಪ್ಪಟ ರೈತರ ಒಂದು ಕುಟುಂಬ. ಅಧ್ಯಕ್ಷರೇ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ನಿಮಿಷ ಪ್ಲೀಸ್ ಕೂತ್ಕೊಂಡು ನಾನು ಬರೀ ನಮ್ಮನ್ನು ಮಾತ್ರ ನೋಡಿ ಈ ಕಡೆ ಮಾತ್ರ ನೋಡಿ ಅಂತಿಲ್ಲ. ಇದು ಒಂದು ದೊಡ್ಡ ಪೀಠ. ನನಗೆ ನಮ್ಮ ಶಿವರಾಜ್ ಪಾಟೀಲ್ ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಬರೆದಿದ್ದಾರೆ, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ತಮ್ಮ ಸ್ಥಾನದಿಂದ ಕೂತ್ಕೊಂಡು ತಮ್ಮ ಪೀಠದಲ್ಲಿ ನ್ಯಾಯ ಮಾಡಿ. ನನಗೇನು ಬರೀ ನಮ್ಮನ್ನೇ ನೋಡಬೇಡಿ, ಅವ್ರನ್ನೂ ನೋಡಿ, ಎಲ್ಲರಿಗೂ ನೋಡಿ. ಇದೊಂದು ಸ್ಥಾನಕ್ಕೆ ಎಂತೆಂಥ ಕೃಷ್ಣರವರು, ವೈಕುಂಠ ಬಾಳಿಗ, ರಮೇಶ್ ಕುಮಾರ್ ಅವರು, ಅವರೆಲ್ಲ ಕೂಡ ಬಹಳ, ನಮ್ಮ ಖಾದರ್ ಅವರ ಕಾಲದವರು ಕೂಡ, ನಮ್ಮ ಜಗದೀಶ್ ಶೆಟ್ಟರ್ ಅವರೆಲ್ಲ ಕೂಡ ಬಹಳ ದೊಡ್ಡ ದೊಡ್ಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆ ಯಶಸ್ಸಾಗಲಿ. ನಿಮಗೂ ಕೂಡ ಈ ರಾಜಕೀಯದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಹೋದ ತಕ್ಷಣ ಇದು ಏನಪ್ಪ ನನ್ನ ರಿಟೈರ್ಮೆಂಟ್ ಮಾಡಕ್ ಕೊಟ್ಬಿಟ್ಟವ್ರೆ ಅನ್ನೋದು ಬೇಡ. ನೀವು ಕೂಡ ಎಲ್ಲಿಗೆ ಬೇಕಾದ್ರೂ ಆಗ್ಬೋದು. ದೇರ್ ಇಸ್ ಎ ಸ್ಕೈ ಇಸ್ ಎ ಲಿಮಿಟ್. ಸೊ ಈಗ ಎತ್ತರವಾಗಿದ್ದೀರಿ, ಇನ್ನ ಎತ್ತರವಾಗಿ ತಾವು ಬೆಳಿಲಿಕ್ಕೆ ಭಗವಂತ ನಿಮ್ಗೆ ಅವಕಾಶ ಕೊಡ್ಲಿ ಅಂತೇಳಿ ನಾನು ನಮ್ಮೆಲ್ಲ ಶಾಸಕರ ಪರವಾಗಿ, ನನ್ನ ವಿರೋಧ ಪಕ್ಷದ ಶಾಸಕರ ಪರವಾಗಿ ನಾವೆಲ್ಲ 224 ಜನಕ್ಕೆ ಕೂಡ ತಮಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ತಮಗೆ ಯಶಸ್ಸಾಗಲಿ.